ಕಬ್ಜಾದಲ್ಲಿ ನಮಾಮಿ ಅಂತ ಒಂದು ದೊಡ್ಡ ಹಿಟ್ ಸಾಂಗ್ ಬರೆಯೋಕ್ಕೆ ಅವಕಾಶ ಕೊಟ್ಟರು ಚಂದ್ರು ಸರ್. ಅದಾದಮೇಲೆ ಫೋನಲ್ಲಿ ಮಾತಾಡ್ತಿದ್ವಿ. ಇದಾದಮೇಲೆ ಒಂದು ಸಿನಿಮಾ ಸ್ಟಾರ್ಟ್ ಆಯಿತು, ಪ್ರಮೋಷನ್ ಆಯಿತು. ಏನು ನನ್ನ ಸರ್ ಚಂದ್ರು ಸರ್ ಕರಲೇ ಇಲ್ಲಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಸಿನಿಮಾ ಶೂಟ್ ಆದಮೇಲೆ ಸಾಂಗ್ಗೋಸ್ಕರ ಹೋಗ್ತಾಯಿದ್ರು. ಬಂದರು, ಒಂದ್ಸರಿ ಕತೆ ಹೇಳಿದರು. ಅಂದರೆ ಒಂದು ಹಾಡು ಬರಬೇಕಾದ್ರೆ ಬರೀ ಸಿಚುವೇಶನ್ ಹೇಳಿದರೆ ಸಾಕಾಗಿರೋದು. ಬಟ್ ಅವ್ರು ಹೇಳಿದ ರೀತಿ ಇತ್ತಲ್ಲ ಕತೆ, ಪೂರ್ಣವಾಗಿ ಒಂದು ಸಂಗೀತಮಯ ಚಿತ್ರ ಆಗಬೇಕು, ಆಮೇಲೆ ಪ್ರತಿಯೊಬ್ಬರಿಗೂ ನಾಟಬೇಕು ಅನ್ನೋ ಥರದಲ್ಲಿ ಹೇಳಿದರು. ಹಾಗಾಗಿ 3 ಹಾಡುಗಳು ತುಂಬ ಚಾಲೆಂಜಿಂಗ್ ಅನ್ನಿಸ್ತು. ತಂದೆ ಮಗನ ಸಾಂಗ್ ಆಯಿತು, ಜೊತೆಗೆ ಒಂದು ಮೊಮ್ಮಗನ ಸಾಂಗ್ ಅಂತ ಬರುತ್ತೆ. ಆಮೇಲೆ ಜೊತೆಗೆ ಚೈಲ್ಡ್ಹುಡ್ಡಲ್ಲಿ ತಂದೆ ಬಗ್ಗೆ, ಮಗನ ಒಂದು ಪ್ರೀತಿ, ಅಂದರೆ ಒಂದು 3 ಕ್ಯಾರೆಕ್ಟ್ರಲ್ಲೂ ತಂದೆ ಬಗ್ಗೆನೂ ಹೇಳಬೇಕು, ಮೊಮ್ಮಗನ ಬಗ್ಗೆನೂ ಹೇಳಬೇಕು, ಆಮೇಲೆ ತಾತನ ಬಗ್ಗೆ ಹೇಳಬೇಕು. ಈ ಥರದಲ್ಲಿ ಖಂಡಿತ ನನ್ನ KGF ಅಲ್ಲಿ ಅಮ್ಮ ಸಾಂಗ್ ಎಷ್ಟು ಹಿಟ್ಟಾಗಿತ್ತು, ಅದೇ ಥರದಲ್ಲಿ ಒಂದು ಸಾಂಗ್ ಬೇಕಂತ ಕೇಳಿದ್ರು. ನನ್ನ ಶಕ್ತಿ ಮೀರಿ ಪ್ರಯತ್ನ ಪಟ್ಟಿದ್ದೀನಿ ಸರ್. ಖಂಡಿತ ಅದು ನಾನು ಪ್ರಯತ್ನ ಪಟ್ಟಿದ್ದೀನಿ ಅನ್ನೋದಕ್ಕಿಂತ ಆ ಕತೆ ಆ ಥರ ಬರ್ಸ್ಕೊಂತು. ಜೊತೆಗೆ ನಮ್ಮ ತಂಡ, ಮ್ಯೂಸಿಕ್ ಡೈರೆಕ್ಟರ್ ನಕುಲ್ ಸರ್ ತುಂಬ ಒಳ್ಳೆಯ ಸಾಂಗ್ಗಳು ಕೊಟ್ಟಿದ್ದಾರೆ. ಸರ್ ಹೇಳ್ದಂಗೆ RD26 ನಮ್ಮ ಸಿನಿಮಾ ಒಂದು ಹಿಟ್ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಹಾಡುಗಳು ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಜೊತೆಗೆ ಪ್ರತಿಯೊಬ್ಬ ತಂದೆ ಮಗನು ಆರಾಮಾಗಿ ಕೂತ್ಕೊಂಡು ಸಿನಿಮಾ ನೋಡ್ಬೋದು. ಅವರ ಒಂದು ಅಂದರೆ ಪ್ರತಿಯೊಬ್ಬರು ಚಿಕ್ಕ ವಯಸ್ಸಲ್ಲಿ ಎಷ್ಟೊಂದು ಬೈಕೊಂಡಿರ್ತೀವಿ, ತಂದೆ ಅದು ಕೊಡಿಸ್ಲಿಲ್ಲ ಇದು ಕೊಡಿಸ್ಲಿಲ್ಲ ಅಂತ. ಬಟ್ ಒಬ್ಬ ಮಗನಿಗೆ ತಾನು ಅಪ್ಪ ಆದಾಗಲೇ ತಂದೆ ವ್ಯಾಲ್ಯೂ ಏನಂತ ಗೊತ್ತಾಗುತ್ತೆ. ಖಂಡಿತ ಈ ಸಿನಿಮಾ ತಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ಫ್ಯಾಮಿಲಿ ಸಮೇತ ನೋಡಿ ಚಿತ್ರಕ್ಕೆ ಸಪೋರ್ಟ್ ಮಾಡಿ. ಆ್ಯಂಡ್ ಕೃಷ್ಣ ಸರ್ ಜೊತೆಗೆ ಮೇಡಮ್ ಜೊತೆಗೆ ಫಸ್ಟ್ ಸಿನಿಮಾ, ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ನಮ್ಮದು ಆರ್ ಚಂದ್ರು ಸರ್ಗೆ ಒಂದು ಬಾಂಧವ್ಯ ಎಲ್ಲರಿಗೂ ಗೊತ್ತಿರೋದೆ. ಇವತ್ತು ಎಷ್ಟು ಕನ್ನಡ ಚಿತ್ರರಂಗದಲ್ಲಿ ಇಷ್ಟೊಂದು ಈವೆಂಟ್ಸ್ ಆಗ್ತಿದೆ ಅಂದರೆ, ಅದು ಇಷ್ಟು ಈವೆಂಟ್ಗಳು ನಾನು ಮಾಡ್ತಾಯಿದ್ದೀನಿ ಅಂದರೆ ಅದಕ್ಕೆ ಮೊದಲನೇ ಕಾರಣ ಆರ್ ಚಂದ್ರು ಸರ್. ಯಾಕಂದರೆ ಈವೆಂಟ್ ಫೀಲ್ಡ್ಗೆ ಎಳ್ಕೊಂಬಂದುಬಿಟ್ಟವ್ರೆ ಅವರು. ಅದರಿಂದ ಇವತ್ತು ಎಷ್ಟೋ ಚಿತ್ರರಂಗದಲ್ಲಿ ತುಂಬ ಈವೆಂಟ್ಗಳು ನಡೀತಾ ಇದೆ, ಚೆನ್ನಾಗಿ ಆಗ್ತಿದೆ. ಥ್ಯಾಂಕ್ ಯು ಚಂದ್ರು ಸರ್. ಆಮೇಲೆ ಫಾದರು, ಯಾಕಂದ್ರೆ ನಾವೆಲ್ಲ ಕಬ್ಜಾ ಮುಗಿಸ್ಕೊಂಡು ಆದಮೇಲೆ ಒಂದು ಸಿನಿಮಾ ಕತೆ ಕರೆದು ಹೇಳಿದ್ರು, ಈ ಥರ ಒಂದು ಸಿನಿಮಾ ಆಯ್ಕೆ ಮಾಡಿದ್ದೀನಿ, ಒಂದು ಸಿನಿಮಾ ಮಾಡಬೇಕು ಅಂತೇಳಿ ಕತೆ ಒಂದು ಲೈನ್ ಹೇಳಿದರು. ನಿಜವಾಗ್ಲೂ ತುಂಬ ಖುಷಿ ಆಯಿತು. ಯಾಕಂದರೆ ಅವ್ರು 4-5 ಕತೆಗಳು ರೆಡಿ ಮಾಡಿದರು. ಬಟ್ ಈ ಕತೆಗಳು ಹೇಳ್ಬೇಕಾದ್ರೆ ನಾನು ಕೇಳಿದೆ, ಚಂದ್ರು ಸರ್ ನೀವು ಏನು ಮಾಡ್ತೀರೋ ಗೊತ್ತಿಲ್ಲ, ಫಸ್ಟ್ ಈ ಕತೆ ಸ್ಟಾರ್ಟ್ ಮಾಡಿ ನೀವು, ಇದು ಚೆನ್ನಾಗಿರುತ್ತೆ, ಇದು ಯಾಕೋ ನನಗೆ ತುಂಬ ಕಾಡ್ತಿದೆ, ತುಂಬ ಚೆನ್ನಾಗಿದೆ. ಯಾಕಂದರೆ ನಮ್ಮ ಫಾದರ್ ಎಕ್ಸ್ಪೈರ್ ಆಗ್ಬಿಟ್ಟವ್ರು ಇಲ್ಲ, ಬಟ್ಟು ಆ ಕತೆ ಕೇಳಿದಾಗ ತುಂಬ ಎಲ್ಲೋ ಒಂದು ಕಡೆ ನಮ್ಗೆ ಫೀಲ್ ಆಗುತ್ತೆ. ಯಾಕಂದರೆ ಇವತ್ತು ಏನಂತಾರೆ, ನಮ್ಮ ಫ್ಯಾಮ್ಲೀಸಲ್ಲಿ ನಮ್ಮ ರಿಲೇಷನ್ಶಿಪ್ಸ್ಗೆ ನಾವು ರೆಸ್ಪೆಕ್ಟ್ ಮಾಡಲ್ಲ, ಅಪ್ಪ ಅಮ್ಮನ್ನ ನೋಡ್ಕೊಳ್ಳಲ್ಲ. ಇವತ್ತಿನ ಇರೋಂಥ ಟೈಮ್ಗೆ ಇಂಥ ಸಿನಿಮಾಗಳು ಬರಬೇಕು, ಒಂದು ಒಳ್ಳೆ ಸಂದೇಶನ ಎಲ್ಲರಿಗೂ ಕೊಡಬೇಕು ಅನ್ನೋದು ಒಂದು ಇತ್ತು. ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡಿದೆ ಫಸ್ಟ್ ಈ ಸಿನಿಮಾ ಮಾಡಿ ಅಂತ. ಅದೇ ಥರ ಈ ಸಿನಿಮಾ ಸ್ಟಾರ್ಟ್ ಮಾಡಿದ್ರು. ಅದರಲ್ಲಿ ನಮ್ಮ ಡಾರ್ಲಿಂಗ್ ಕೃಷ್ಣ ಅವರು ಮತ್ತು ನಮ್ಮೆಲ್ಲ ಸ್ನೇಹಿತರು ಎಲ್ಲ ಸೇರಿ ಈ ಸಿನಿಮಾದಲ್ಲಿ ಇರೋದು ಇನ್ನೂ ಖುಷಿಯಾಗಿದೆ. ಥ್ಯಾಂಕ್ ಯು ವೆರಿ ಮಚ್ ಚಂದ್ರು ಸರ್. ದೊಡ್ಡ ಹಿಟ್ಟಾಗುತ್ತೆ ಸಿನಿಮಾ. ಇವತ್ತು ಒಂದು ರಾಜಕುಮಾರ್ ಆದಮೇಲೆ ಆಫ್ಟರ್ ಲಾಂಗ್ ಟೈಮ್ ಈ ಥರ ಒಂದು ಕಂಟೆಂಟ್ ಸಿನಿಮಾ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಡೈರೆಕ್ಟ್ರಿಗೂ ಒಳ್ಳೆಯದಾಗಲಿ.